ಯೇಸುವಿನ ಪವಿತ್ರ ಹೃದಯದ ಮಹೋತ್ಸವ. ಮೊದಲನೆಯ ವಾಚನ, ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆಯು ಜನರಿಗೆ ಹೇಳಿದ್ದೇನೆಂದರೆ, ನೀವು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಮೀಸಲಾದ ಜನರು. ಜಗದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗಲು ಅವರು ಆಯ್ದುಕೊಂಡಿದ್ದಾರೆ. ನೀವು ಸಂಖ್ಯೆಯಲ್ಲಿ ಜನಾಂಗಗಳಿಗೆಲ್ಲ ಹೆಚ್ಚು ಮಂದಿ ಎಂದು ಪ್ರೀತಿಸಿ ಆಯ್ದುಕೊಳ್ಳಲಿಲ್ಲ. ನಿಜವಾಗಿಯೂ ನೀವು ಎಲ್ಲ ಜನಾಂಗಗಳಿಗಿಂತ ಅಲ್ಪ ಸಂಖ್ಯಾತರು. ಆದರೂ ಸರ್ವೇಶ್ವರ ನಿಮ್ಮನ್ನು ಪ್ರೀತಿಸಿ ತಾವು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಈಜಿಪ್ಟಿನ ರಾಜ ಫರೋಹನ ಕೈ ಕೆಳಗೆ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತಮ್ಮ ಭುಜಬಲ ಪ್ರಯೋಗಿಸಿ ಆ ದೇಶದಿಂದ ಬರಮಾಡಿದ್ದಾರೆ. ಆದುದರಿಂದ ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರೆಂದು ತಿಳಿದುಕೊಳ್ಳಬೇಕು. ಅವರೇ ನಂಬಿಗಸ್ತರಾದ ದೇವರು. ತಮ್ಮನ್ನು ಪ್ರೀತಿಸಿ ತಮ್ಮ ಆಜ್ಞೆಗಳನ್ನು ಅನುಸರಿಸಿರುವವರಿಗೆ ತಾವು ಮಾಡಿದ ವಾಗ್ದಾನವನ್ನು ನೆರವೇರಿಸಿ ತಮ್ಮ ಅಚಲ ಪ್ರೀತಿಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ತೋರಿಸುವರು. ತಮ್ಮನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶವನ್ನು ಉಂಟು ಮಾಡುವರು. ಇದನ್ನು ನೀವು ತಿಳಿದುಕೊಳ್ಳಬೇಕು. ಹಗೆಯವರ ವಿಷಯದಲ್ಲಿ ಅವರು ತಡಮಾಡದೆ ಆಗಲೇ ಮುಯ್ಯಿ ತೀರಿಸುವರು. ಆದ ಕಾರಣ ನಾನು ಈ ದಿನ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಆಜ್ಞಾ ವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ನನ್ನ ಅಂತರಂಗವೇ ಭಜಿಸು ಆತನನ್ನು. ನೆನೆ ಆತನ ಪರಮ ಪಾವನ ನಾಮವನ್ನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳೊಂದನ್ನು. ಶ್ಲೋಕ. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ. ಮನ್ನಿಸುವನಾತ ತನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು, ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು, ಮುಡಿಸುವ ನಿನಗೆ ದಯದಾಕ್ಷಿಣ್ಯದ ಮುಕುಟವನ್ನು. ಶ್ಲೋಕ. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ. ಸಾಧಿಸುವನು ಪ್ರಭು ನ್ಯಾಯ ನೀತಿಯನ್ನು, ದೊರಕಿಸುವನು ಶೋಷಿತರಿಗೆ ನ್ಯಾಯವನ್ನು. ತೋರಿಸಿದನಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ. ಶ್ಲೋಕ. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ. ಪ್ರಭು ದಯಾಳು, ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಶ್ಲೋಕ. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ. ಎರಡನೆಯ ವಾಚನ. ಯೋಹಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದ ಉಗಮವಾದುದು. ಪ್ರೀತಿಸುವವನು ದೇವರ ಮಗನು, ಅವನು ದೇವರನ್ನು ಬಲ್ಲವನು. ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು. ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು: ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತಮ್ಮ ಪುತ್ರನನ್ನು ಕಳುಹಿಸಿದರಲ್ಲೇ ಪ್ರೀತಿಯ ನಿಜಗುಣ ತೋರಿಬರುತ್ತದೆ. ಪ್ರಿಯರೇ, ದೇವರೇ ನಮ್ಮನ್ನು ಇಷ್ಟಾಗಿ ಪ್ರೀತಿಸಿರುವಲ್ಲಿ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು. ದೇವರನ್ನು ಯಾರು ಎಂದೂ ನೋಡಿಲ್ಲ, ಆದರೂ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಸಿರುತ್ತಾರೆ, ಅವರ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರು ನಮಗೆ ತಮ್ಮ ಆತ್ಮವನ್ನು ನೀಡಿರುವುದರಿಂದಲೇ ನಾವು ಅವರಲ್ಲಿಯೂ ಅವರು ನಮ್ಮಲ್ಲಿಯೂ ನೆಲೆಸಿರುವುದನ್ನು ತಿಳಿದುಕೊಳ್ಳುತ್ತೇವೆ. ಪಿತನು ತಮ್ಮ ಪುತ್ರನನ್ನು ಲೋಕೋದ್ಧಾರಕನಾಗಿ ಕಳುಹಿಸಿಕೊಟ್ಟದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಇದರ ವಿಷಯವಾಗಿ ಸಾಕ್ಷಿ ಹೇಳುತ್ತೇವೆ.
ಯೇಸುವೆ, ದೇವರ ಪುತ್ರನೆಂದು ಯಾವನು ಒಪ್ಪಿಕೊಳ್ಳುತ್ತಾನೋ ಅವನಲ್ಲಿ ದೇವರು ನೆಲೆಸಿದ್ದಾರೆ, ಅವನು ದೇವರಲ್ಲಿ ನೆಲೆಸಿದ್ದಾನೆ. ಹೀಗೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ ನಮಗೆ ಗೊತ್ತಿದೆ, ಅದರಲ್ಲಿ ನಮಗೆ ವಿಶ್ವಾಸವಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು, ಪಿತನೇ, ಭೂಸ್ವರ್ಗಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು. ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಅಡಗಿಸು ನನ್ನ ಹತ್ತಿರವಾ ದೇವನೇ, ನನ್ನ ಬಿಟ್ಟು ಹೋಗಬೇಡ ಯೇಸುವೇ. ಓ ದೇವನೇ, ನನ್ನ ಬಿಟ್ಟು ಹೋದೆ ಏಕೆ? ಕಣ್ಣೀರಿನ ಕಣಿವೆಯಲ್ಲಿ ನನ್ನನ್ನು ಮರೆತೆ ಏಕೆ? ನಿನ್ನ ನಾಮವು ಪಾವನ, ಬರಲಿ ಧರೆಗೆ ನಿನ್ನ ರಾಜ್ಯವು ಈ ಕ್ಷಣ. ಸ್ವರ್ಗದಲ್ಲಿ ನಿನ್ನ ಚಿತ್ತವು ನೆರವೇರುವಂತೆ ಅನುಗಾಲವು, ಭುವಿಯಲು ಕೂಡ ನೆರವೇರಲಿ, ಭುವಿಯಲು ಕೂಡ ನೆರವೇರಲಿ. ನಿನ್ನ ನಾಮವು ಪಾವನ, ಬರಲಿ ಧರೆಗೆ ನಿನ್ನ ರಾಜ್ಯವು ಈ ಕ್ಷಣ. ಅಪ್ಪ ತಂದೆ ನಿನ್ನ ನಾಮವು ಪಾವನ, ಬರಲಿ ಧರೆಗೆ ನಿನ್ನ ರಾಜ್ಯವು ಈ ಕ್ಷಣ. ಅನುದಿನದ ಮನ್ನ ನೀ ನೀಡಿ ಸಲಹು, ಪರರನ್ನು ನಾವು ಕ್ಷಮಿಸುವ ತೆರದಿ. ಅನುದಿನದ ಮನ್ನ ನೀ ನೀಡಿ ಸಲಹು, ಪರರನ್ನು ನಾವು ಕ್ಷಮಿಸುವ ತೆರದಿ. ನಮ್ಮೆಲ್ಲ ಪಾಪವ ನೀ ಮನ್ನಿಸು, ನಮ್ಮೆಲ್ಲ ಪಾಪವ ನೀ ಮನ್ನಿಸು. ಅಪ್ಪ ತಂದೆ ನಿನ್ನ ನಾಮವು ಪಾವನ, ಬರಲಿ
ಸಿಲುಕದಂತೆ ಕೇಡುಗಳ ಬಲೆಗೆ ನಾ ಬೀಳದಂತೆ ಶೋಧನೆಯ ಸುಳಿಗೆ ನಾ ಸಿಲುಕದಂತೆ ಕೇಡುಗಳ ಬಲೆಗೆ ನಾ ಬೀಳದಂತೆ ರಕ್ಷಿಸುದೇವ ನಿನ್ನ ಮಗನಾಗಿ ರಕ್ಷಿಸುದೇವ ನಿನ್ನ ಮಗನಾಗಿ ಅಪ್ಪ ತಂದೆ ನಿನ್ನ ನಾಮವು ಪಾವನ ಬರಲಿ ಧರೆಗೆ ನಿನ್ನ ರಾಜ್ಯವು ಈ ಕ್ಷಣ ಅಪ್ಪ ತಂದೆ ನಿನ್ನ ನಾಮವು ಪಾವನ ಬರಲಿ ಧರೆಗೆ ನಿನ್ನ ರಾಜ್ಯವು ಈ ಕ್ಷಣ ರಾಜಾಧಿಕಾರ ಮಹಿಮಾ ಪ್ರಭಾವ ಎಂದೆಂದು ನಿಮದೇ ಆಗಿರಲಿ ಗುರುವೇ ರಾಜ್ಯಾಧಿಕಾರ ಮಹಿಮಾ ಪ್ರಭಾವ ಎಂದೆಂದು ನಿಮ್ಮದೇ ಆಗಿರಲಿ ಗುರುವೇ ಘನಮಾನ ಸ್ತೋತ್ರವು ನಿಮದಾಗಲಿ ಘನಮಾನ ಸ್ತೋತ್ರವು ನಿಮದಾಗಲಿ 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 ಬಹುನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಬಹುನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ
ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ